ಡಯಾಬಿಟೀಸ್ ಈ ಒಂದು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಇರುವಂತವ್ರು GI ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಕೆಲವೊಂದು ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ ಅಥವಾ ನಾವು ಯಾವುದೇ ಆಹಾರ ಪದಾರ್ಥಗಳನ್ನ ತಗೊಳ್ತೀವಿ ಅದರಲ್ಲಿ ಕಮ್ಮಿ GI ಇರುತ್ತೆ. ಕೆಲವೊಂದು ಆಹಾರದಲ್ಲಿ ಮಾಡರೇಟ್ GI ಇರುತ್ತೆ. ಇನ್ನು ಕೆಲವು ಆಹಾರಗಳಲ್ಲಿ ಹೈ GI ಇರುತ್ತೆ. ಕೆಲವು ಆಹಾರಗಳಲ್ಲಿ 35 GI ಇದ್ರೆ ಇನ್ನು ಕೆಲವು ಆಹಾರಗಳಲ್ಲಿ 70ರಿಂದ 80 GI ಇರುತ್ತೆ. ಏನು ಇದರ ಅರ್ಥ? GI ಅಂದ್ರೆ ಏನು ಅಂತ ಸರಳವಾಗಿ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಕೆಲವು ಸಂಚಿಕೆಗಳಲ್ಲಿ ಈ ಒಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ಸೀರೀಸ್ ನಲ್ಲಿ ನಾವು ಈ ಒಂದು ಡಯಾಬಿಟೀಸ್ ಅಂದ್ರೆ ಏನು, ವಿಧಗಳು ಯಾವ್ದ್ಯಾವ್ದು, ಈ ಒಂದು ಡಯಾಬಿಟೀಸ್ ನಲ್ಲಿ ಟೈಪ್ಸ್ ಆಫ್ ಡಯಾಬಿಟೀಸ್, ಜೊತೆಗೆ ಕೊಲೆಸ್ಟ್ರಾಲ್ ಅಂದ್ರೆ ಏನು, ಟ್ರೈಗ್ಲಿಸರೈಡ್ಸ್ ಅಂದ್ರೆ ಏನು, ಈ ಒಂದು ಕಾರ್ಟಿಸಾಲ್ ಲೆವೆಲ್ ಅಂದ್ರೆ ಏನು, ಯಾವ ರೀತಿ ಸ್ಟ್ರೆಸ್ ಜಾಸ್ತಿ ಆದಂತೆ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಅದರಿಂದ ನಾನಾ ರೀತಿಯ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದೀವಿ. ಇದರ ಜೊತೆಗೆ ನಾರ್ಸಿಸಿಸಮ್ ರಿಕವರಿ ಅಂದ್ರೆ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಆಗಿರಬಹುದು, ಯಾವ ರೀತಿ ನಾವು ಅದನ್ನ ಸರಿಪಡಿಸ್ಕೊಳ್ಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೊಳ್ಬೇಕು, ಈ ರೀತಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದೀವಿ. ಇದರ ಜೊತೆಗೆ ಸ್ಪಿರಿಚುವಲ್ ಅವೇರ್ನೆಸ್, ಸೋಲ್ ಅಂದ್ರೆ ಏನು, ಇನ್ನರ್ ಅವೇರ್ನೆಸ್ ಅಂದ್ರೆ ಏನು ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದೀವಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಹಾಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈ ಎಲ್ಲಾ ವಿಚಾರಗಳನ್ನು ಕೂಡ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ತಿಳ್ಕೊಳ್ತಾ ಹೋಗ್ಬೋದು, ಅದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಬಹುದು. ಜೊತೆಗೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಕೌನ್ಸಿಲಿಂಗ್ ಸೆಷನ್ಸ್ ಕೂಡ ಅಟೆಂಡ್ ಮಾಡಬಹುದು. ಫೀಲ್ ಫ್ರೀ ಟು ಕನೆಕ್ಟ್ ಅಂಡ್ ಲೆಟ್ಸ್ ಗ್ರೋ ಟುಗೆದರ್ ಅಂಡ್ ಲೆಟ್ಸ್ ಇಂಪ್ರೂವ್ ಅವರ್ ಲೈಫ್ ಸ್ಟೈಲ್. ಸೊ ಇಷ್ಟನ್ನ ಹೇಳ್ತಾ ಇದರ ಜೊತೆಗೆ ನನ್ನ ಒಂದು ವಿಡಿಯೋಸ್ಗಳಲ್ಲಿ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಅಂದ್ರೆ ಮನಸ್ಸು, ದೇಹ, ಆತ್ಮ ಮೂರರ ಚೇತರಿಕೆ ತುಂಬಾನೇ ಇಂಪಾರ್ಟೆಂಟ್. ಈ ನಿಟ್ಟಿನಲ್ಲಿ ನನ್ನ ವಿಡಿಯೋಸ್ಗಳು ಇರುತ್ತೆ. ಸೊ ಇಷ್ಟನ್ನ ಹೇಳ್ತಾ ತಡ ಮಾಡ್ದಿರಾ ಇವತ್ತಿನ ಒಂದು ಟಾಪಿಕ್ ನ ಶುರು ಮಾಡೋಣ ಬನ್ನಿ. ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾನು ಈ ಒಂದು ಹೆಲ್ತ್ ಅವೇರ್ನೆಸ್ ಸೀರೀಸ್ ನಲ್ಲಿ ಡಯಾಬಿಟೀಸ್ ಬಗ್ಗೆ ಮಾತಾಡುವಾಗ GI ಅನ್ನುವಂತಹ ಅಕ್ಷರಗಳನ್ನ ಬಳಸಿದ್ದೆ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ GI ಅಂದ್ರೆ ಏನು ಅಂತ ಗೊತ್ತಿರಬಹುದು. ಇನ್ನು ಕೆಲವರಿಗೆ GI ಅಂತಂದ್ರೆ ಏನು ಅಂತ ಗೊತ್ತಿಲ್ಲ. ಅಂದ್ರೆ ಈ GI ಅಂದ್ರೆ ಏನು ಅಂತ ತುಂಬಾ ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. GI ಅಂತಂದ್ರೆ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ನಮ್ಮ ಒಂದು ದೇಹದಲ್ಲಿ ನಾವು ಏನೇ ಆಹಾರ ತಿಂದ್ರೂ ಕೂಡ ಅದು ಸಕ್ಕರೆಯಾಗಿ ಕನ್ವರ್ಟ್ ಆಗುತ್ತೆ. ಇವಾಗ ನೀವು ಅನ್ಕೊಳ್ಬಹುದು, ಇವಾಗ ಸಕ್ಕರೆ ತಿಂದ್ರೆ ಮಾತ್ರ ನಮ್ಗೆ ಶುಗರ್ ಜಾಸ್ತಿ ಬರುತ್ತೆ ಅಂತ. ಇನ್ನೂ ಕೆಲವರಿಗೆ ಡೌಟ್ ಇರುತ್ತೆ. ಈಗ ಆಲ್ರೆಡಿ ಕೆಲವರು ನೀವೆಲ್ಲರೂ ತಿಳ್ಕೊಂಡಿದ್ದೀರಿ, ಇಲ್ಲಿ ಸಕ್ಕರೆ ತಿಂದ್ರೆ ಅಥವಾ ಸ್ವೀಟ್ಸ್ ತಿಂದ್ರೆ ನಮ್ಗೆ ಶುಗರ್ ಬರೋದಿಲ್ಲ. ಬದಲಿಗೆ ನಾವು ಯಾವುದೇ ಆಹಾರವನ್ನ ತಗೊಂಡ್ರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ, ನಾವು ಯಾವ್ದನ್ನೇ ಅತಿಯಾದ್ರೆ ಅಮೃತವೂ ವಿಷ ಅಂತ ಹೇಳ್ತೀವಲ್ವಾ, ಹಾಗಾಗಿ ಲೈಫ್ ಸ್ಟೈಲ್ ಡಿಸೀಸ್ ಆಗಿದೆ. ಎಲ್ಲವೂ ಅತಿಯಾದಾಗ ಏನಾಗುತ್ತೆ, ಈ ಒಂದು ಡಯಾಬಿಟೀಸ್ ಅನ್ನೋದು ಬರುತ್ತೆ. ಅದೇ ರೀತಿ ಕೆಲವೊಂದಷ್ಟು ವಿಚಾರಗಳನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ನಾವು ಯಾವುದೇ ಆಹಾರವನ್ನ ಸೇವಿಸಿದಾಗ ಅದು ಸಕ್ಕರೆಯಾಗಿ ಮಾರ್ಪಾಡಾಗುತ್ತೆ. ಈ ಒಂದು ಸಕ್ಕರೆಯಾಗಿ ಕನ್ವರ್ಟ್ ಆಗಿ ನಮ್ಮ ಒಂದು ರಕ್ತಕ್ಕೆ ಹೋಗುತ್ತೆ. ನಾವು ಕೆಲವೊಂದು ಆಹಾರಗಳನ್ನ ತಗೊಂಡಾಗ ನಿಧಾನವಾಗಿ ಅದು ಸಕ್ಕರೆಯಾಗಿ ಕನ್ವರ್ಟ್ ಆಗಿ ನಮ್ಮ ರಕ್ತಕ್ಕೆ ಸೇರ್ಕೊಳ್ಳುತ್ತೆ. ಕೆಲವೊಂದು ಆಹಾರಗಳು ಬೇಗ ಸಕ್ಕರೆಯ ಪ್ರಮಾಣವನ್ನ ನಮ್ಮ ರಕ್ತಕ್ಕೆ ಸೇರಿಸುತ್ತೆ. ಒಂದು ಆಹಾರ ನಮ್ಮ ರಕ್ತದಲ್ಲಿ ಎಷ್ಟು ಬೇಗ ಸಕ್ಕರೆಯ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಂತ ಅಳೆಯುವಂತಹ ಒಂದು ಮಾನದಂಡ ಈ ಒಂದು GI ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಲೋ GI ಅಂತಂದ್ರೆ ಏನು, ಈಗ ನಿಮ್ಗೆ ಸೂಕ್ಷ್ಮವಾಗಿ ಗೊತ್ತಾಗಿದೆ ಅಲ್ವಾ? ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಗೆ ರಿಪೀಟೆಡ್ಲಿ ನಾನು ಹೇಳ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು GI ಅಂತಂದ್ರೆ ಏನು, ಲೋ GI ಇರುವಂತಹ ಫುಡ್ಸ್ ಗಳು ಯಾವ ರೀತಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ, ಮಾಡರೇಟ್ ಆಗಿ ಇರುವಂತಹ GI ಇರುವಂತಹ ಫುಡ್ಸ್ ಗಳು ಯಾವ ರೀತಿ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ, ಹೈ GI ಇರುವಂತಹ ಫುಡ್ಸ್ ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಒಂದೇ ಸತಿ ನಮ್ಗೆ ಅರ್ಥ ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಕ್ರಮೇಣವಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ನಿಮ್ಗೆ ಗೊತ್ತಾಗತ್ತೆ. ಸೊ ಒಟ್ನಲ್ಲಿ ಸಿಂಪಲ್ ಆಗಿ ನೀವು ಇಷ್ಟನ್ನ ತಿಳ್ಕೊಳ್ಬಹುದು. ಕೆಲವೊಂದು ಆಹಾರವನ್ನ ನಾವು ತಗೊಂಡಾಗ ಬೇಗ ನಮ್ಮ ದೇಹದಲ್ಲಿ ಶುಗರ್ ಸ್ಪೈಕ್ ಆಗುತ್ತೆ, ಬೇಗ ಶುಗರ್ ರಕ್ತಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಸೇರ್ಕೊಳ್ಳುತ್ತೆ. ಕೆಲವೊಂದು ಆಹಾರ ತಗೊಂಡಾಗ ನಿಧಾನವಾಗಿ ಶುಗರ್ ನಮ್ಮ ದೇಹಕ್ಕೆ ರಕ್ತಕ್ಕೆ ರಿಲೀಸ್ ಆಗುತ್ತೆ. ಸೊ ಇದನ್ನ ಮೆಜರ್ ಮಾಡುವಂತಹ ಒಂದು ಮಾಪನ ಅಂತ ನಾವು ಹೇಳ್ಬೋದು ಈ ಒಂದು GI ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಅಂದ್ರೆ. ಸೊ ಸಿಂಪಲ್ ಆಗಿ ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಈಗ ನಿಮ್ಗೊಂದು ಐಡಿಯಾ ಬಂದಿದೆ ಅಲ್ವಾ ಸ್ನೇಹಿತರೆ, ಈ ಒಂದು GI ಅಂದ್ರೆ ಏನು ಅಂತ. ಮುಂದಿನ ವಿಡಿಯೋನಲ್ಲಿ ನಾವು ಈ ಒಂದು ಲೋ GI ಅಂದ್ರೆ ಏನು, ಮಾಡರೇಟ್ GI ಅಂದ್ರೆ ಏನು, ಹೈ GI ಅಂದ್ರೆ ಏನು, ಯಾವ ರೀತಿ ಇದು ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಕೆಲವೊಂದು ಉದಾಹರಣೆಗಳನ್ನ ಕೂಡ ತಿಳ್ಕೊಳ್ತಾ ಹೋಗೋಣ. ಕಳೆದ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಫ್ರೂಟ್ಸ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ.
ಫ್ರೂಟ್ಸ್ಗಳನ್ನ ಬಿಟ್ಟು ಇನ್ನು ಬೇರೆ ಆಹಾರಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಈ ಒಂದು GI ಪ್ರಮಾಣದ ಬಗ್ಗೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ನಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಆಹಾರಗಳನ್ನ ನಾವು ಸೇವಿಸ್ತಾ ಇರ್ತೀವಿ. ತರಕಾರಿಗಳು, ಹಣ್ಣುಗಳು, ನಟ್ಸ್ಗಳು, ಈ ರೀತಿ ಸೀಡ್ಸ್ಗಳು, ಈ ರೀತಿ. ಸೊ ಹಾಗಾಗಿ ಇದರಲ್ಲಿ ಎಷ್ಟು GIಗಳು ಇರುತ್ತೆ ಅಂತ ಉದಾಹರಣೆಗಳ ಸಮೇತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಸಿಂಪಲ್ ಆಗಿ ಇವತ್ತು ನಾವು GI ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ. GI ಅಂತಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್. ಇದು ಕೆಲವೊಂದು ಆಹಾರದಲ್ಲಿ ಕಮ್ಮಿ ಇರುತ್ತೆ, ಕೆಲವೊಂದು ಆಹಾರದಲ್ಲಿ ಜಾಸ್ತಿ ಇರುತ್ತೆ. ಕಮ್ಮಿ ಇರುವಂತಹ ಆಹಾರದಲ್ಲಿ GI ಕಮ್ಮಿ ಇರುವಂತಹ ಆಹಾರವನ್ನ ನಾವು ಸೇವಿಸಿದಾಗ ನಮ್ಮ ರಕ್ತಕ್ಕೆ ಸಕ್ಕರೆಯ ಮಟ್ಟ ನಿಧಾನವಾಗಿ ರಿಲೀಸ್ ಆಗುತ್ತೆ. ಹೆಚ್ಚು GI ಇರುವಂತಹ ಆಹಾರದಲ್ಲಿ ಹೆಚ್ಚು GI ಗ್ಲೈಸೆಮಿಕ್ ಇಂಡೆಕ್ಸ್ ಇದ್ದಾಗ ಅಂತಹ ಆಹಾರವನ್ನ ನಾವು ಸೇವಿಸಿದಾಗ ಬೇಗ ನಮ್ಮ ಒಂದು ಶುಗರ್ ಸ್ಪೈಕ್ ಆಗುತ್ತೆ. ಇಲ್ಲಿ ನಾವು ಹಣ್ಣು, ಸ್ವೀಟು ಅಷ್ಟೇ ಅಲ್ಲ, ಇಲ್ಲಿ ಯಾವುದೇ ಆಹಾರವನ್ನ ನಾವು ತಗೊಂಡ್ರು ಕೂಡ ಅದು ಸಕ್ಕರೆಯಾಗಿ ಕನ್ವರ್ಟ್ ಆಗುತ್ತೆ. ತರಕಾರಿ ತಗೊಂಡ್ರು ಕೂಡ ಅದು ಸಕ್ಕರೆಯಾಗಿ ಕನ್ವರ್ಟ್ ಆಗುತ್ತೆ. ಹಣ್ಣುಗಳನ್ನ ತಗೊಂಡ್ರು ಕೂಡ ಅದು ಸಕ್ಕರೆಯಾಗಿ ಕನ್ವರ್ಟ್ ಆಗುತ್ತೆ. ಸ್ವೀಟ್ಸ್ ತಿಂದ್ರು ಕೂಡ ಅದು ಸಕ್ಕರೆಯಾಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ಅದು ಎಷ್ಟು ಬೇಗ ನಮ್ಮ ಒಂದು ರಕ್ತಕ್ಕೆ ಸಕ್ಕರೆಯನ್ನ ರಿಲೀಸ್ ಮಾಡುತ್ತೆ, ಎಷ್ಟು ಪ್ರಮಾಣದಲ್ಲಿ ಸಕ್ಕರೆಯನ್ನ ರಿಲೀಸ್ ಮಾಡುತ್ತೆ, ಎಷ್ಟು ಫಾಸ್ಟ್ ಆಗಿ ರಿಲೀಸ್ ಮಾಡುತ್ತೆ ಅನ್ನುವಂತಹ ಒಂದು ವಿಷಯಗಳನ್ನ ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಈ ಒಂದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಇರುವಂತದ್ದು. ಸೊ ಈಗ ಸಿಂಪಲ್ ಆಗಿ ನೀವು ತಿಳ್ಕೊಂಡಿದ್ರಿ. ಸೊ ಇನ್ನು ಮುಂದೆ ನಾವು ಈ ಗ್ಲೈಸೆಮಿಕ್ ಇಂಡೆಕ್ಸ್ ಎಷ್ಟು ಕಮ್ಮಿ ಇರುತ್ತೆ ಅಂತಹ ಆಹಾರಗಳನ್ನ ನಾವು ನೋಡ್ಕೊಂಡು ಚೂಸ್ ಮಾಡ್ಬೇಕಾಗತ್ತೆ. ಹಾಗಂತ ಹೇಳಿ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುವ ಆಹಾರಗಳನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕು ಅಂತ ಏನೂ ಇಲ್ಲ. ಮಾಡರೇಟ್ ಆಗಿ ನಾವು ನಮ್ಮ ದೇಹದಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ತಗೊಳ್ತಾ ಇದೀವಿ, ಫೈಬರ್ ತಗೊಳ್ತಾ ಇದೀವಿ, ಮತ್ತೆ ಕಾರ್ಬೋಹೈಡ್ರೇಟ್ಸ್ ಎಷ್ಟು ತಗೊಳ್ತಾ ಇದೀವಿ, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಏನೇನಿದೆ ನೋಡ್ಕೊಂಡು ಅದರ ಜೊತೆಗೆ ಇದು GI ಕೂಡ ಒಂದು ಭಾಗ ಅಂತ ಹೇಳ್ಬೋದು. ಹಾಗಾಗಿ GI ಜಾಸ್ತಿ ಇತ್ತು ಅಂದ ತಕ್ಷಣ ಆ ಫುಡ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಮಾಡರೇಟ್ ಆಗಿ ಸೇವಿಸಬಹುದು. ಅದು ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಟಾಪಿಕ್. ಇನ್ನು ಕೂಡ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ, ಬೆಲ್ ಐಕಾನ್ ನ ಒತ್ತಿ. ಸಾಕಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳು ಇದೆ, ಅದನ್ನು ನೋಡಿ ನೀವು ಕೂಡ ಪ್ರಯೋಜನವನ್ನ ಪಡ್ಕೊಳ್ಳಿ. ಜೊತೆಗೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಸೆಷನ್ ಅಟೆಂಡ್ ಮಾಡಬಹುದು. ಜೊತೆಗೆ ಇಮೇಲ್ ID ಕೂಡ ಕೊಟ್ಟಿರ್ತೀನಿ, ಮೇಲ್ ಕೂಡ ಮಾಡಬಹುದು. ಸೊ ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಟೇಕ್ ಕೇರ್ ಆಫ್ ಯೋರ್ ಮೈಂಡ್, ಬಾಡಿ ಅಂಡ್ ಸೋಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.